ಅವ್ರ ಅಮ್ಮ ಇದ್ರಲ್ಲ, ಅವರು ಕೂಡ 8 ವರ್ಷದ ಹಿಂದೆ ತೀರ್ಕೊಂಡ್ರು. ಅವ್ರ ಎದುರುಗಡೆ ಎಲ್ಲ ವಿಷಯವನ್ನು ತೋಡ್ಕೊಳ್ಳೋಳು. ನಾನು ನಿಮ್ಮಲ್ಲಿ ನಾನು ಅಮ್ಮನ ಕಾಣ್ತೀನಿ ಅಂತ ಹೇಳ್ಬಿಟ್ಟು ನೀನು ಇಷ್ಟು ಇದೆಯೋ ಬಿಟ್ಟಿಯೋ ಕೇಳಿಸ್ಕೊ ಅಷ್ಟೆ. ನಾನು ಸುಮ್ಮನೆ ಹೋಗ್ಬಿಡ್ತಾ ಇದ್ದೆ. ಹಾಗಾಗಿ ಎಷ್ಟೋ ಸಲ ಅವಳು ಹೇಳಿದ್ದು ಕಿವಿಗೊಡ್ಲಿಲ್ವೇನೋ ಅಂತನೂ ನನಗೆ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ಸಂಬಂಧಿಕರ ಜೊತೆ ಜಾಸ್ತಿ ಬೆರೀತಾ ಇದ್ರ? ಇಂಥವ್ರು ಅಂಥವ್ರು ಅಂತಿಲ್ಲ. ಅವಳು ಗೋಡೆ ಕನ್ನಡಿ ಜೊತೆನೂ ಮಾತಾಡ ಆ ರೀತಿಯ ಸ್ವಭಾವ. ಹುಟ್ಟಿದ್ದೇ ಮಾತಾಡ್ಲಿಕ್ಕೆ. ವರಲಕ್ಷ್ಮಿ ಪಾತ್ರ ಒಪ್ಕೊಳ್ಳುವಾಗ ನಿಮ್ ಹತ್ರ ಮಾತುಕತೆ ನಡೆಸೋದೇನಾರಿದ್ಯಾ? ಹೇಳಿದ್ನಲ್ಲ, ನೀವು ಯಾವುದ್ರಲ್ಲೇ ಆಗ್ಲಿ ನಾನೇನು ಬರೋದಿಲ್ಲ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅಂತಹ ಬಿಗ್ ಬಾಸ್ ಕೂಡ ಅದಕ್ಕೆ ತುಂಬಾ ಪಶ್ಚಾತ್ತಾಪ ಇಬ್ರಿಗೂ ಆಯ್ತು ಕೊನೆಗೆ ಹೋಗಿದ್ದಕ್ಕೆ. ನಮಗೆ ಮನೆವರೆಗೂ ಬಂದು ಹೇಳಿ ಒಪ್ಪಿಸುವವರೆಗಿನ ಸನ್ನಿವೇಶ ಇನ್ನೊಂದಿತ್ತು, ಅಲ್ಲಿ ಹೋದ್ಮೇಲೆ ಇನ್ನೊಂದಾಯ್ತು. ಅಂದ್ರೆ ಅಲ್ಲಿ ಎಲ್ಲರೂ ನಿಮ್ಮ ಸಮವಯಸ್ಕರು ಸಮಮನಸ್ಕರು ಇರ್ತಾರೆ. ಅದ್ರ ಬಗ್ಗೆ ನಿಮ್ ಹತ್ರ ಬೇಸರ ವ್ಯಕ್ತಪಡಿಸ್ಕೊಂಡ್ರೆ? ತುಂಬಾನೇನೆ. ಎಷ್ಟ್ರ ಮಟ್ಟಿಗೆ ಹೋಯ್ತು ಅಂದ್ರೆ ನಮ್ಮ ನಡುವೆ ಸಂಪರ್ಕ ಇರ್ಲಿಲ್ವಲ್ಲ. ಅವಳ ಮೊಬೈಲ್ ಕೂಡ ನನ್ನ ಹತ್ರ ಇರ್ತಾ ಇತ್ತು. ನಾನೇ ಅಮಾಯಕನೋ ಮುಗ್ಧನೋ ಅಂದ್ಕೊಂಡ್ರೆ ಅವಳು ಇದೇ ಕ್ಷೇತ್ರದಲ್ಲಿ ಇದ್ಕೊಂಡು ಅವಳು ನನಗಿಂತ ಮುಗ್ಧೆ. ಏನ್ ಮಾಡೋದು, ಏನಿದು ಅಂತ ಗೊತ್ತಿರ್ಲಿಲ್ಲ. ಹೋದ್ಮೇಲೆ ತುಂಬಾ ಬೇಸರ ಆಯ್ತು. ಆಮೇಲೆ ಒಂದು ಹಂತದಲ್ಲಿ ಅವಳು ತನ್ನ ತಾಳಿಯನ್ನ ಕರಿಮಣಿಯಂತೂ ಮಾಂಗಲ್ಯವನ್ನು ತೆಗೆದು ಇದ್ರ ಮೇಲೆ ಆಣೆ ಮಾಡ್ತೀನಿ, ಅದು ನಂಗೆ ತುಂಬ ಇರಿಸ್ಮರ್ಸ್ ಮಾಡ್ತು. ತಕ್ಷಣ ಫೋನ್ ಮಾಡಿ ಏನೇ ಆಗಲಿ ಕಳಿಸ್ಕೊಡಿ ಎಲ್ಲ, ಇಟ್ಸ್ ಆಲ್ ಸ್ಕ್ರಿಪ್ಟೆಡ್ ಅದಕ್ಕೆಲ್ಲ ಅಂತ ಆಮೇಲೆ ಗೊತ್ತಾಗಿದ್ದು ನಮಗೆ. ಯಾಕಂದ್ರೆ ನಾನು ಕಳಿಸ್ಕೊಡಿ ಅಂತ ನಾನು ಹೇಳಿದ ತಕ್ಷಣನೇ ಅದೇ ವಾರ ಅವಳನ್ನ ಅಲ್ಲಿಂದ ಎಲಿಮಿನೇಟ್ ಮಾಡ್ಲಾಯ್ತು. ಅದ್ರ ಬಗ್ಗೆ ಏನ್ ಹೇಳ್ಕೊಂಡಿದ್ರು ಸರ್ ನಿಮ್ಮ? ತುಂಬಾ ಬೇಸರ. ಐ ರಿಗ್ರೆಟ್ ಓನ್ಲಿ ದಿಸ್ ಡಿಸಿಷನ್ ಆಫ್ ಮೈನ್ ಅಂತ ಹೇಳೋಳು. ತುಂಬಾ ಪಶ್ಚಾತ್ತಾಪ ಆಯ್ತು ನನಗೆ. ಅಲ್ಲಿ ನಾನು ಪಾಠ ಕಲಿತೆ ಜನರಿಂದ. ಅಂದ್ರೆ ಯಾರು ಹೇಗೆ ತೋರ್ತಾರೆ ಅದು ನಿಜವಾಗ್ಲೂ ಹಾಗಲ್ಲ. ಮಜಾ ಟಾಕೀಸ್ ಕೇಳಿದ್ರಿ ವರಲಕ್ಷ್ಮಿ? ಅದೇನಾಯ್ತು, ಇವಳು ಫಸ್ಟ್ ಸೀಸನ್ ಅಲ್ಲೇನೆ ಬಿಗ್ ಬಾಸ್ಗೆ ಹೋಗಿದ್ರಿಂದ, ಆಮೇಲೆ ಸೃಜನ್ ಅವರು 3ನೇ ಸೀಸನ್ ಅನ್ಸುತ್ತೆ. ಹಾಗಾಗಿ ಅದ್ ಹೇಗೆ ಅಂತೆಲ್ಲ ಒಂದು ಕೇಳ್ಕೊಂಡು ಸಲಹೆಗಳಿಗೆ ಮನೆಗೆ ಬರೋರು. ಆ ಸುಮಾರಿನಲ್ಲಿ ಆಮೇಲೆ ಸೃಜನ್ ಅವರ ಪತ್ನಿ ಗ್ರೀಷ್ಮಾ ಮತ್ತೆ ಅಪರ್ಣೆ ತುಂಬಾ ಕ್ಲೋಸ್ ಫ್ರೆಂಡ್ಸ್, ಆತ್ಮೀಯರು. ಹಾಗಾಗಿ ತುಂಬಾ ಕೊಡುಕಳುಗಳು ಇದ್ದೇ ಇದ್ವು. ಸೃಜನ್ ಅವ್ರು ಅಲ್ಲಿಂದ ಬಂದ ಮೇಲೆ ಹಿ ಫ್ಲೋಟೆಡ್ ದಿಸ್ ಐಡಿಯಾ. ಆಮೇಲೆ ಏನೇ ಆಗಲಿ, ಯಾಕಂದ್ರೆ ಇವರಿಬ್ರು ಪ್ರೈವೇಟ್ ಆಗಿ ಶಿ ಆಲ್ವೇಸ್ ವಾಸ್ ದಿಸ್. ಅವ್ರನ್ನ ಅನುಕರಿಸು, ಇವ್ರನ್ನ ನನ್ನನ್ನು ಕೂಡ ಅಣಗಿಸ್ತಾ ಇದ್ಲು. ಹಾಗಾಗಿ ವಿಲ್ ಕಾಸ್ಟ್ ಯು ಅಂತ ಬಂತು. ಇವಳು ಹಿಂಜರಿದ್ಲು. ಆಮೇಲೆ ಅದು ಇತಿಹಾಸ ಆಯ್ತು ಅಂದ್ರಿ. ಇನ್ಫ್ಯಾಕ್ಟ್ ನಾ ಅವಳದ ಅನುಕರಣೆಯ ಶಕ್ತಿಯನ್ನು ನೋಡಿ ನಾನೇ ವೈ ಡೋಂಟ್ ವಿ ಡೂ ಒನ್ ಸ್ಟೇಜ್ ಶೋ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಅದೊಂದು ಕನಸಿತ್ತು. ಕನಸಾಗೆ ಎಷ್ಟೊಂದು ಕನಸುಗಳಿದ್ವು. ನೀವು ನಂಬಲಿಕ್ಕಿಲ್ಲ, ನಮ್ಮಮ್ಮ ತೀರ್ಕೊಂಡ ಏಪ್ರಿಲ್ನಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ವಿ, ಇನ್ನು ಸಾರ್ವಜನಿಕ ಬದುಕು ಸಾಕು, ಇಲ್ಲಿ ಶೃಂಗೇರಿ ಬಳಿ ಒಂದಷ್ಟು ಜಾಗ ಇದೆ, ಅಲ್ಲಿ ಹೋಗಿ ನೆಲೆಸ್ಬಿಡೋಣ ಅಂತೆಲ್ಲ ಮನೆ ಕಟ್ಕೊಂಡು ಇದ್ಬಿಡೋಣ. ಆದರೆ ಇನ್ನೊಂದಾಗೋಯ್ತು ಅಷ್ಟೆ. ಅಂದರೆ ಒಂದು ವಿಷಯ ಹೇಳೋಳು ಏನಂದರೆ, ನನಗೆ ಒಗ್ಗುವಂಥ ಮಾಡಬೇಕು ಅನ್ನಿಸ್ತಕ್ಕಂಥ ಪಾತ್ರಗಳು ನನಗೆ ಸಿಗಲಿಲ್ಲ. ನನಗೆ ಗೊತ್ತು ಅವಳು ನಟಿಯಾಗಿಯೂ ಸಹ ದೊಡ್ಡ ಹೆಸರನ್ನ ಮಾಡಬಲ್ಲವಳಾಗಿದ್ಲು. ಆದರೆ ಇವತ್ತಿನ ದಿನ ಈ ಪುರುಷ ಪ್ರಧಾನ ವ್ಯವಸ್ಥೆ ಅಂತಿದೆಯಲ್ಲ, ಈ ಚಿತ್ರರಂಗ ಹೇಗೆ ದುಡಿಸ್ಕೊಳ್ಳುತ್ತೆ, ಅದು ಅವಳ ಕೆಸರಲ್ಲಿ ಕಮಲದಂತೆ ಇದ್ದವಳು.